ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಯಾರ ಮನೆ ಗೃಹ ಪ್ರವೇಶ ಅಂತಂದರೆ ಜಡೇಶಣ್ಣವ್ರ ಮನೆ ಗೃಹ ಪ್ರವೇಶ. ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ಭೂಮಿ ಮತ್ತು ವಿಹಾನ್ ಮತ್ತು ನನ್ನ ಫ್ರೆಂಡ್ ರಾಜಿ ಇದ್ಲು. ಮುಂದೆ ತೋರಿಸಿಲ್ಲ ಅವಳನ್ನ. ನೋಡ್ರಿ, ಪೂಜೆ ಎಲ್ಲ ಚೆನ್ನಾಗೇ ಮಾಡಿದರು. ಪಾಪ ಅಣ್ಣ ನಮ್ಮನ್ನೆಲ್ಲ ಬೇಗ ಬರೋದಕ್ಕೆ ಹೇಳಿದೆ. ಆದರೆ ನಾವು ಅಷ್ಟರೊಳಗಾಗಿ ಪೂಜೆ ಎಲ್ಲ ಆಗಿತ್ತು, ಅಲಂಕಾರ ಎಲ್ಲ ಚೆನ್ನಾಗೇ ಮಾಡಿದ್ರು. ನಾವು ಅದರೊಳಗೆ ಹತ್ರ ಹೋಗಿ ಒಂದು 4-5 ಫೋಟೋ ತೆಗೆಸ್ಕೊಂಡ್ವಿ. ಫೋಟೋಸ್ ಎಲ್ಲ ಈ ರಂಗೋಲಿ ಪೂಜೆ ಎಲ್ಲ ಚೆನ್ನಾಗೇ ಮಾಡಿದ್ರು. ಇವರೇ ನೋಡ್ರಿ ಜಡೇಶಣ್ಣ ಅಂತಂತಂದರೆ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ಅಲಂಕಾರ ಎಲ್ಲ ನೀಟಾಗಿತ್ತು. ಇದು ಒಂದು ರೂಮಲ್ಲಿ ಮಾಡಿದರೆ ಅದು ಒಂದು ರೂಮಲ್ಲಿ ಇದು ಕಿಚನಲ್ಲಿ ದೇವ್ರನ್ನ ಕೂಡಿಸಿದ್ರು. ನೋಡಿರಿ, ಮನೆ ಎಲ್ಲ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಹೋದರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿರಿ, ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿತ್ತು. ಈ ಹಾಲಲ್ಲೆಲ್ಲ ಹೋಮ ಮಾಡಿದ್ರು. ಹಾಗೇನು ಮನೆ ಪಕ್ಕದಾಗ ಸಣ್ಣದಾಗಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ರು. ಅದರಲ್ಲಿ ನಾವು ಹೋದಾಗ ಕೊತ್ತಂಬರಿ, ಮೆಂತೆ ಮತ್ತು ಬದನೆಕಾಯಿ ಏನೇನೋ ಹಾಕಿದ್ರು. ಹೂವಿನ ಗಿಡ ಎಲ್ಲ ಈ ಕುತ್ಕೊಳ್ಳೋಕೆ ಒಂಥರ ಈ ಪಾರ್ಕಿಂಗ್ ಪ್ಲೇಸ್ ಬರುತ್ತಲ್ಲ, ಆ ಥರದ್ದು ಒಂದು 4-5 ಚೇರ್ ಹಾಕಿದ್ರು. ಅಡುಗೆ ಕೂಡ ನಾವು ಅಷ್ಟರಲ್ಲಿ ಊಟ ಮಾಡೋಕೆ ಹೋಗ್ಬಿಟ್ಟು ಆಲ್ರೆಡಿ ಲೇಟಾಗಿತ್ತು ತುಂಬಾ. ಊಟದಲ್ಲಿ ಸ್ಪೆಷಲಾಗಿ ಏನು ಮಾಡಿಸಿದ್ರು ಅಂತಂದರೆ ರಸಮಲಾಯಿ ಮತ್ತು ಈ ಡ್ರೈ ಫ್ರೂಟ್ಸ್ ಲಾಡು, ಕರಿ, ಚಪಾತಿ, ಮಸಾಲ ರೊಟ್ಟಿ, ಚಟ್ನಿ, ಆಂಧ್ರ ಚಿತ್ರಾನ್ನ ಮತ್ತು ಅನ್ನ, ಸಾರು, ಮಜ್ಜಿಗೆ, ಮಿರ್ಚಿ ಊಟ ಎಲ್ಲ ಚೆನ್ನಾಗೇ ಮಾಡಿಸಿದ್ರು. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಸೀದಾ ಎಲ್ಲಿಗೆ ಬಂದ್ವಿ ಅಂತಂದರೆ, ಅಲ್ಲಿಂದ ನಾವು ಒಂದು 4 ಗಿಡ ಬೇಕಿತ್ತು ಅಂತೇಳಿ ಗಿಡಗಳು ತಗೊಳಕ್ಕೆ ಬಂದ್ವಿ. ನೋಡ್ತಾ ಇದ್ವಿ ಗಿಡಗಳೆಲ್ಲ. ಒಂದು 4-5 ಫೋಟೋ ತೆಗೆದು ಅಂತ ಮಕ್ಕಳೆಲ್ಲ ಒಂದು ನೋಡಿ ಹೂವಿನ ಗಿಡ ಎಲ್ಲ ಕಿತ್ತಕತ್ತಿದ್ರು. ಸಾಕಂತೇಳಿ ಒಂದು 4 ಗಿಡ ತೊಗೊಂಡು ಮನೆ ಕಡೆ ಬಂದ್ವಿ. ನೆಕ್ಸ್ಟ್ ಡೇ ಇಂಡಿಪೆಂಡೆನ್ಸ್ ಡೇ ಇತ್ತು. ಹಂಗಾಗಿ ಅದನ್ನು ಸೆಲೆಬ್ರೇಟ್ ಮಾಡೋಕೆ ವಿಹಾನ್ ಸ್ಕೂಲ್ ರಜೆ ಕೊಟ್ಟಿದ್ರು. ಸ್ಕೂಲ್ ಇರಲಿಲ್ಲ ಅಂತೇಳಿ ಅವನು ಫ್ಲಾಗ್ನ ತೆಗೆದುಕೊಂಡು ಅವನ ಪಪ್ಪ ಮನೆಗೆ ಹೋಗ್ತೀನಿ ಬಿಡು ಪಪ್ಪ ಅಂತೇಳಿ ಆಟ ಮಾಡ್ತಾಯಿದ್ದ. ಅವ್ನ ಫ್ರೆಂಡ್ನ ಕರ್ಕೊಂಡು ಅವನು ಅವ್ರ ಪಪ್ಪನವ್ರ ಮನೆಗೆ ಹೋದ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.